ಇನ್ನು ಮಂಗಳೂರಿನಲ್ಲಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಬ್ಲಾಕ್ ಮೇಲ್ಗೆ ಸಾತನ್ನ ಆಕೆಯ ಪತಿನೇ ನೀಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೆಹಮತ್ ಅಲಿಯಾಸ್ ಆಯೇಷಾಳಿಂದ ನಿರಂತರವಾಗಿ ಮುಮ್ತಾಜ್ಗೆ ಬ್ಲಾಕ್ ಮೇಲ್ ಆಗ್ತಾ ಇತ್ತು ಅನ್ನುವಂಥದ್ದು ಆರೋಪ. ಇದಕ್ಕೆ ಆಕೆಯ ಪತಿ ಕೂಡ ಸಾಥ್ ಕೊಟ್ಟಿದ್ದ ಅನ್ನುವಂಥದ್ದು ಆರೋಪ. ಬ್ಲಾಕ್ ಮೇಲ್ ಕೇಸ್ನಲ್ಲಿ ಶೋಯಬ್ 5ನೇ ಆರೋಪಿ. ಆಯೇಷಾ ಮಗುವಿನ ಜೊತೆಗೆ ಮುಮ್ತಾಜ್ ಅಲಿ ಆಟ ಆಡ್ತಾ ಇದ್ರಂತೆ. ಆ ಆಟ ಆಡೋ ವಿಡಿಯೋನ ಸ್ಟೇಟಸ್ನಲ್ಲಿ ರೆಹಮತ್ ಹಾಕಿದ್ನಂತೆ. ಸೊ ರೆಹಮತ್ ಆ ವಿಡಿಯೋವನ್ನ ಸ್ಟೇಟಸ್ನಲ್ಲಿ ಹಾಕ್ತಾ ಇದ್ದಂಗೆ ಮುಮ್ತಾಜ್ ಅವರ ಕುಟುಂಬದಲ್ಲಿ ಜಗಳ ಆಗಿದೆ. ಮಧ್ಯರಾತ್ರಿವರೆಗೂ ಕುಟುಂಬದಲ್ಲಿ ಜಗಳ ಆಗಿದೆ. ನೀ ಅವ್ರ ಮಕ್ಕಳ ಜೊತೆಗೆಲ್ಲ ಆಟ ಆಡ್ತಿದ್ಯಾ, ಈ ರೀತಿಯಾಗಿ ಏನೋ ಜಗಳ ಶುರುವಾಗಿದೆ. ಅದು ಆ ನಂತರದಲ್ಲಿ ಇಲ್ಲಿ ತನಕ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆತ್ಮಹತ್ಯೆ ತನಕ ಹೋಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಈ ಮಹಿಳೆ ವಿರುದ್ಧನೇ ಇದೀಗ ಬ್ಲಾಕ್ ಮೇಲ್ ಆರೋಪ ಕೇಳ್ಬರ್ತಾ ಇರುವಂಥದ್ದು. ಈ ಬ್ಲಾಕ್ ಮೇಲ್ಗೆ ಸಾಥ್ ಕೊಡ್ತಿರುವಂಥದ್ದು ಆಯೇಷಾಳ ಪತಿ, ಅಂದ್ರೆ ಪಕ್ಕದಲ್ಲೇ ಇರುವಂತ ಶೋಯಬ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ, ಅಂದ್ರೆ ಆರೋಪ. ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾ ಇದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮತ್, ಸತ್ತಾರ್ ಮತ್ತು ಶೋಯಬ್, ಈ ರೀತಿ ಇನ್ನೂ ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ